ಸರ್ವಂಚ ದೇವ್ ಬರೆಕರು. ತಾಯಿಗೆ ಮೊದಲ ಮಗನಾಗಿ ಹುಟ್ಟಬಾರದಂತೆ, ಊಟ ಮಾಡುವಾಗ ಕಡೆಯ ಪಂಕ್ತಿಯಲ್ಲಿ ಊಟ ಮಾಡಬಾರ್ದಂತೆ, ಮಾತಾಡುವಾಗ ಕಡೆಯ ಸ್ಪೀಕರ್ ಆಗಿ ಮಾತಾಡಬಾರದಂತೆ. ಆ ಅವಕಾಶ ಈಗ ನನಗೆ ಒದಗಿ ಬಂದಿದೆ. ನಮಸ್ಕಾರ ಎಲ್ಲರಿಗೂ. ಗಣ್ಯರಿಗೆ, ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರ. ಮ್ಯಾಂಗ್ಳೂರ್ ಕೊಂಕಣ್ಸ್ ಅದು ನನ್ನ ಹೃದಯದಲ್ಲಿದೆ. 1988ರಲ್ಲಿ ಉದ್ಘಾಟನೆಗೊಂಡ ಮಂಗಳೂರು ಕೊಂಕಣ್ಸ್, ಅದರಲ್ಲಿ ನಾನು ಮತ್ತು ಬಿ ಆರ್ ಶೆಟ್ಟರು ಭಾಗವಹಿಸಿದ್ದೆವು. ನಮ್ಮ ಮಸ್ಕರನಾಸ್, ಜೋಸ್ಲಿನ್ ಮಸ್ಕರನಾಸ್ ಅವರು ಮ್ಯಾಂಗ್ಳೂರ್ ಕೊಂಕಣ್ಸ್ನ ಫೌಂಡರ್ ಪ್ರೆಸಿಡೆಂಟ್ ಮಾತ್ರ ಅಲ್ಲ, UAE ತುಳುಕೂಟದ ಫೌಂಡರ್ ಪ್ರೆಸಿಡೆಂಟ್ ಕೂಡ ಅವರು, ಅದರ ಫೌಂಡರ್ ಕೂಡ ಅವರು. ಅಂತಹ ಒಂದು ವ್ಯಕ್ತಿ ನಮ್ಮ ಸಮಾಜದಲ್ಲಿ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಕೊಟ್ಟ ಸಬ್ಜೆಕ್ಟ್ ಬೇರೆ, ಒಂದು ನಿಮಿಷ ನಾನು ಅವರ ಬಗ್ಗೆ ಮಾತಾಡಬೇಕು. ಯಾಕಂದರೆ ಅವರು ಮ್ಯಾಂಗ್ಳೂರ್ ಕೊಂಕಣ್ಸ್ ಉದ್ಘಾಟನೆ ಮಾಡುವಾಗ, ಶುರು ಮಾಡುವಾಗ ಎಷ್ಟು ಮಂದಿ ಅಲ್ಲಿ ಇದ್ದರು ಅಲ್ಲ ಸರ್. ನೇದರ್ಲ್ಯಾಂಡ್ನಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಇಲ್ಲಿ ನೆನಪಿಸಿಕೊಳ್ಬೇಕು, ಹರ್ಮನ್ ಲೂಯಿಸ್. ಈಗ ಏನೇ ಕಷ್ಟದಲ್ಲಿ ಇದ್ದರೂ ಕೂಡ ಅವರ ಸಂಘಟನೆ, ಅವರು ಮಾಡಿದ ಆ ಕಾರ್ಯಕ್ರಮದ ಆ ರೀತಿ ನಾನು ಅವರಿಂದ ಕಲಿತು ಬೆಳೆದು ಬಂದವ. ಹರ್ಮನ್ ಲೂಯಿಸ್ ಮತ್ತು ಜೋಸ್ಲಿನ್ ಮಸ್ಕರನಾಸ್. ಅದರ ಮೇಲೆ ಹೆಚ್ಚು ಪ್ರೆಸಿಡೆಂಟ್ಸ್ ಬಂದರು. ಈಗ ನಿಕಟಪೂರ್ವ ಅಧ್ಯಕ್ಷರಾದ ಜೇಮ್ಸ್ ಮೆಂಡನ್ ಸರ್, ನಮ್ಮ ತರುಣ ಅಧ್ಯಕ್ಷರು ಈಗ ನಮ್ಮ ಸ್ಟೀಫನ್ ಮ್ಯಾನೇಜರ್ಸ್, ನಾವು ಸ್ಟೀಫನ್ ಮೊಮಂಜೂರ್ ಅಂತ ಕರೆಯೋದು, ಥ್ರೋಬಾಲ್ ಮ್ಯಾಚ್ ಮಾಡ್ತಾಯಿದ್ರು. ಈಗ ದೊಡ್ಡದಾದ ಸಂಸ್ಥೆ ಮಂಗಳೂರು ಕೊಂಕಣ್ಸ್ ಅಧ್ಯಕ್ಷರಾದರು. ನಿಮಗೆ ಒಂದು ದೊಡ್ಡ ಸಲಾಂ, ಯಾಕಂದರೆ ಅಂತಹ ಸಂಘಟಕರು ಬೇಕು. ಜೋಸ್ಲಿನ್ ಮಸ್ಕರನಾಸ್ ಶುರು ಮಾಡಿದ್ರು ಕೂಡ ಅದನ್ನು ಮುಂದೆ ಕೊಂಡು ಹೋಗುವ ವ್ಯಕ್ತಿಗಳು ಬೇಕು. ಒಲ್ವಿನ ಕೂಡ ಅಧ್ಯಕ್ಷರಾಗಿದ್ದರಲ್ಲ, ನೀವು ಕೂಡ ಅಧ್ಯಕ್ಷರಾಗಿದ್ದರು. ಅದನ್ನು ಮುಂದೆ ಕೊಂಡು ಹೋಗುವ ವ್ಯಕ್ತಿಗಳು ಬೇಕು. ಅದನ್ನು ಯಾವಾಗಲೂ ಆದ ಸಂಸ್ಥೆಯನ್ನು ಅದನ್ನು ಕೊಲ್ಲಬಾರ್ದು, ನಾವು ಅದನ್ನು ಮುಂದೆ ಕೊಂಡು ಹೋಗಬೇಕು. ಜೇಮ್ಸ್ ಮೆಂಡನ್ ಸಹ, ಅವರ ಬ್ರದರ್ ಇಲ್ಲ ಸಂತೋಷ್ ನಜರತ್, ಎಷ್ಟು ವರ್ಷ ನೀವು ಅದರ ಅಧ್ಯಕ್ಷರಾಗಿ ಅದರ ಸೇವೆ ಮಾಡಿದ್ದೀರಿ. ನೀವೆಲ್ಲ ತುಂಬ ಖುಷಿ ಆಗ್ತದೆ ನನಗೆ ಇದನ್ನು ನೋಡುವಾಗ. 1980ರಲ್ಲಿ ಅಬುದಾಬಿ ಕರ್ನಾಟಕ ಸಂಘ ಉಂಟಾದದ್ದು. ಅದರ ಮೊದಲು 1979ರಲ್ಲಿ UAE ಬಂಡ್ಸ್ ಉಂಟಾಗಿತ್ತು. ಅದರ ಮೊದಲ ಸಂಘ UAEಯಲ್ಲಿ ನಾವು ಫಾರ್ಮ್ ಮಾಡಿದ್ದು UAE ಬಂಡ್ಸ್. ನಂತರ ಅಬುದಾಬಿ ಕರ್ನಾಟಕ ಸಂಘ, ನಂತರ ದುಬೈ ಕನ್ನಡ ಸಂಘ, ನಂತರ ಮ್ಯಾಂಗ್ಳೂರ್ ಕೊಂಕಣ್ಸ್, ಶಾರ್ಜಾ ಕನ್ನಡ ಸಂಘ, ಅಲೇನ್ ಕನ್ನಡ ಸಂಘ, ರಸಲ್ಕಮ ಕನ್ನಡ ಸಂಘ, ಹೀಗೆ ಹಲವಾರು ಕನ್ನಡ ಸಂಘಗಳ ಉದ್ಘಾಟನೆ ಆಯಿತು, ಉದ್ಭವಿಸಿದವು. ಆದರೆ ನನಗೆ ಕೊಟ್ಟ ಸಬ್ಜೆಕ್ಟ್ ಈಗ ಸಮುದಾಯಗಳ ನಡುವೆ ಸಾಮರಸ್ಯ. ನಮ್ಮ ಸಮುದಾಯಗಳ ನಡುವೆ ಸಾಮರಸ್ಯ ಇದೆಯಾ ಇಲ್ಲವಾ? ಕಷ್ಟದ ಸಬ್ಜೆಕ್ಟ್ ಇದು. ಅದು ನಾವು ಪರಿಶೀಲನೆ ಮಾಡಬೇಕು. ಅಬ್ದುಲ್ ಕಲಾಂ ಇನಾಗ್ರೇಟ್ಸ್ ಹಿಂದೂ ಉತ್ಸವ್ ಇನ್ ಎ ಚರ್ಚ್ ಹಾಲ್. ಅರ್ಥ ಆಯ್ತಲ್ಲ ನಮಗೆ? ಅಬ್ದುಲ್ ಕಲಾಂ ಇನಾಗ್ರೇಟ್ಸ್ ಹಿಂದೂ ಉತ್ಸವ್ ಇನ್ ಎ ಚರ್ಚ್ ಹಾಲ್. ಈ ಸಬ್ಜೆಕ್ಟ್ಗೂ ಅದಕ್ಕೆ ಅನುಗುಣವಾಗಿದೆ ಇದೆ. ಮಣ್ಣು ಒಂದೇ, ಮಡಕೆ ಹಲವು, ಚಿನ್ನ ಒಂದೇ, ಬಂಗಾರ ಬೇರೆ ಬೇರೆ, ದೇವರೊಬ್ಬರೇ, ನಾಮ ಹಲವು. ಧರ್ಮ ಜೋಡಿಸುವುದೇ ಹೊರತು ಯಾವ ಕಾರಣಕ್ಕೂ ಅದು ಬೇರ್ಪಡಿಸುವುದಿಲ್ಲ. ಇದು ಸಾಮರಸ್ಯ. ಮಠಾವ್, ನಾನು ಅಧ್ಯಕ್ಷರ ಕೇಳಿದೆ ಮಠಾವ್ ಅಂದರೆ ಎಂಥದ್ದು ಅಂತೇಳಿ. ಮಠಾವ್ ಅಂದರೆ ಚಪ್ಪರ ಅಂತ ಹೇಳಿದರು. ಒಂದೇ ಚಪ್ಪರದ ಅಡಿಯಲ್ಲಿ ನಮ್ಮಲ್ಲೆಲ್ಲ ಒಟ್ಟು ಮಾಡಿ ಇವತ್ತು ನಾನೀಗ ನೋಡಿದೆ ಎಷ್ಟು ಸಂಘ ಸಂಸ್ಥೆಗಳು. UAEಯಲ್ಲಿ 162 ಸಂಘ ಸಂಸ್ಥೆಗಳಿವೆ. ನಿಮ್ಗೆ ಗೊತ್ತಿತ್ತ ಇದು? 162 ಸಂಘ ಸಂಸ್ಥೆಗಳು UAEಯಲ್ಲಿವೆ. ಅದರಲ್ಲಿ 80ರಿಂದ 90 ಇವತ್ತು ಕರೆದಿದ್ದಾರೆ ಅವರಲ್ಲಿ.
ಆ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ. ಅವರಿಗೆ ಇನ್ನೊಂದು ದೊಡ್ಡ ಚಪ್ಪಳೆ. ಇದು ಸಾಮರಸ್ಯ. ಇದಕ್ಕೆ ಹೇಳುವುದು ಸಾಮರಸ್ಯ. ನನಗೆ ಕೊಟ್ಟ ಸಬ್ಜೆಕ್ಟ್ ಸಾಮರಸ್ಯ. ಜಾತ್ಯತೀತ ದೇಶ ನಮ್ಮ ದೇಶ. ಎಲ್ಲ ಜಾತಿಯವರು ನಾವು ಒಟ್ಟಾಗಿ ಕೆಲಸ ಮಾಡಬೇಕು. ಪ್ರೀತಿ, ಸ್ನೇಹ, ಸಂಬಂಧ ಇದನ್ನು ನಾವು ಬೆಳೆಸಿಕೊಂಡು ಬರಬೇಕು. ಇದು ಸಾಮರಸ್ಯ. ಹಬ್ಬ ಹರಿದಿನ, ಈಗ ವೆಲೇರಿಯನ್ ಹೇಳಿದ್ರು, ಜೋಸೆಫ್ ಮತಾಯಸ್ ಹೇಳಿದ್ರು, ನಾವೆಲ್ಲ ಹಬ್ಬ ಆಚರಿಸ್ತಾ ಇದ್ದೇವೆ, ಅಷ್ಟಮಿ ಮಾಡ್ತಾ ಇದ್ದೇವೆ, ಕ್ರಿಸ್ಮಸ್ ಮಾಡ್ತಾ ಇದ್ದೇವೆ, ಈದ್ ಮಿಲಾದ್ ಮಾಡ್ತಾ ಇದ್ದೇವೆ, ಎಲ್ಲ ಮಾಡ್ತಾ ಇದ್ದೇವೆ. ಆದರೆ ನೀವು ಕ್ರಿಸ್ಮಸ್ ಮಾಡೋದ್ರೆ ನಾವೆಲ್ಲ ಕ್ರಿಸ್ಮಸ್ ಹಬ್ಬಕ್ಕೆ ಹೋಗ್ತೇವೆ. ನಾವು ಹಬ್ಬ ಮಾಡೋದಾದ್ರೆ, ದೀಪಾವಳಿ ಹಬ್ಬ ಮಾಡಿದ್ರೆ ನೀವೆಲ್ಲ ಬಂದು ನಮ್ಮ ನಕ್ಷತ್ರ ಗಡ್ಡೆ ಹಾರಿಸ್ತಾ ಇರ್ತೀರಿ. ಈದ್ ಮಿಲಾದಿ ಕೂಡ ನಾವು ಹೋಗ್ತೇವೆ, ಅಲ್ಲಿ ಕೂಡ ಬಿರಿಯಾನಿ ತೆಗೆದುಕೊಂಡು ಬರ್ತೇವೆ. ಇದು ನಮ್ಮ ಊರಿನ ವಿಶೇಷ, ನಮ್ಮ ದೇಶದ ಸಂಸ್ಕೃತಿ. ಇದು ಕಲೆ. 75 ವರ್ಷ ಹೇಳಬಾರ್ದಿತ್ತು, ನಾನು ಹೇಳ್ತೇನೆ. ಈಗ 75 ವರ್ಷ ಪ್ರಾಯ ಆದ್ರೂ ನಾನು ಇಲ್ಲಿ ಹೇಗಿದ್ದೇನೆ. ದಿಸ್ ಇಸ್ ದ ಬೆಸ್ಟ್ ಕಂಟ್ರಿ ಟು ಸ್ಟೇ ವಿತ್. ಇಂತಹ ಒಂದು ಜಾಗ ಮಾತ್ರ ನೀವು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಕೊಂಡಿರ್ಬೇಕು. ಬ್ಯಾಂಕಿನ ಲೋನು, ಕ್ರೆಡಿಟ್ ಕಾರ್ಡ್ ಎಷ್ಟು ಫೋನ್ ಮಾಡ್ತಾರೆ ನಿಮಗೆ, ಕ್ರೆಡಿಟ್ ಕಾರ್ಡ್ನವ್ರದ್ದು ಎಷ್ಟು ಫೋನ್ ಮಾಡ್ತಾರೆ ಬ್ಯಾಂಕಿನವ್ರು ನಿಮಗೆ. ಅವರಿಗೆ ಅದರ ಫೋನು ನೀವು ಡಿಸ್ಕೌಂಟ್ ಮಾಡಿಬಿಡಬೇಕು. ಅದಕ್ಕೆಲ್ಲ ನಾವು ಉತ್ತೇಜನ ಕೊಡಬಾರ್ದು. ಕ್ರೆಡಿಟ್ ಕಾರ್ಡ್ 1 ಲಕ್ಷ ಬ್ಯಾಲೆನ್ಸ್ ಇದ್ರೆ ಅದನ್ನು ಇನ್ಸ್ಟಾಲ್ಮೆಂಟ್ ಕಟ್ಟಿ, ನಿಮಗೆ ಇಂಟ್ರೆಸ್ಟ್ ಇಲ್ಲ ಅದು ಹಾಗೆ ಮಾಡಿ, ಇದು ಹೀಗೆ ಮಾಡಿ ನಮಗೆ ಬೋಧನೆ ಹೇಳ್ತಾರೆ ಬ್ಯಾಂಕಿನವರು. ಅದಕ್ಕೆಲ್ಲ ನಾವು ಮಾರು ಹೋಗಬಾರ್ದು. ಕ್ರೆಡಿಟ್ ಕಾರ್ಡ್ ಲೋನ್ಗೆಲ್ಲ ನಾವು ಹೋಗಬಾರ್ದು. ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಕೊಂಡಿದ್ರೆ ನಮಗೆ ಒಳ್ಳೆ ಕಂಟ್ರಿ ಇದು. UAE ಇಸ್ ದ ಬೆಸ್ಟ್ ಕಂಟ್ರಿ ಟು ಸ್ಟೇ ವಿತ್. ಎಲ್ಲ ಸಭೆ ಸಮಾರಂಭಕ್ಕೆ ಯಾವತ್ತಾದ್ರೂ ನೋಡಿದ್ರೆ ನಾನು ಹೆಂಡತಿಯನ್ನು ಬಿಟ್ಟು ಹೋಗಲಿಲ್ಲ. ಹೆಂಡತಿಯನ್ನು ಕರ್ಕೊಂಡೇ ಹೋಗುದು. ಬಿದಾರಿಯ ಬಣ್ಣ ಶುರು ಮಾಡ್ತಾಳೆ ಸೀರೆಗೆ ಹೆಸರು ಆಗಲಿಕ್ಕೆ ನನ್ನ ಹೆಂಡತಿ. ಯಾಕೆ? ಇದು ನಮ್ಮ ಸಂಸ್ಕೃತಿ. ನಾವು ಯಾವ ಫಂಕ್ಷನ್ಗೆ ಹೋಗ್ತೇವೆ, ಯಾವ ಸಭೆ ಹೋಗ್ತೇವೆ, ನಾವು ಹೆಂಡತಿ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಅದು ನಮ್ಮ ಸಂಸ್ಕೃತಿ. ನಮ್ಮ ಭಾಷೆಯಲ್ಲಿ ನಾವು ಮಾತಾಡಬೇಕು. ಕೊಂಕಣಿಯಲ್ಲಿ ನಾವು ಮಾತಾಡಬೇಕು, ತುಳುವಿನಲ್ಲಿ ನಾವು ಮಾತಾಡಬೇಕು, ಕನ್ನಡದಲ್ಲಿ ನಾವು ಮಾತಾಡಬೇಕು, ಬೇರೆ ಭಾಷೆಯಲ್ಲಿ ನಾವು ಮಾತಾಡಬೇಕು. ಇದು ನಮ್ಮ ಸಂಸ್ಕೃತಿ. ಇದರಲ್ಲಿ ಉಳಿಯುವುದು ಸಾಮರಸ್ಯ. ನನಗೆ ಕೊಟ್ಟ ಸಬ್ಜೆಕ್ಟ್ ಸಾಮರಸ್ಯ. ದಾರಬೇಂದ್ರ ಒಂದು ಕಡೆ ಹೇಳ್ತಾರೆ, ಭಾರತ ಜನನಿ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ ಮಾತೆಯ ಸುಪುತ್ರೆಯಾಗಿ, ಭಾರತ ಮಾತೆಯ ಸುಪುತ್ರೆಯಾಗಿರ್ತಕ್ಕ ಕರ್ನಾಟಕ ಮಾತೆ ನಿನಗೆ ಜಯವಾಗಲಿ ಎಂದು ಹೇಳಿದರೆ ಹೊರತು ಭಾರತದಿಂದ ಕರ್ನಾಟಕ ಬೇರೆಯಲ್ಲ, ಕರ್ನಾಟಕದಿಂದ ಭಾರತ ಬೇರೆಯಲ್ಲ ಎಂದು ಎತ್ತಿ ತೋರಿಸುವಂತಹ ನಮ್ಮ ಶ್ರೀಮಂತ ಸಾಹಿತ್ಯ, ನಾವು ಹುಟ್ಟಿ ಬೆಳೆದು ಬಂದಂತಹ ನಮ್ಮ ಭವ್ಯ ಪರಂಪರೆ, ಏಕತೆಯಲ್ಲಿ ಅನೇಕತೆಯಲ್ಲಿ ಏಕತೆಯನ್ನು ಕಾಣುವ ನಮ್ಮ ಶಕ್ತಿ, ಇದು ನಮ್ಮ ಸಾಮರಸ್ಯ. ಇದರಲ್ಲಿ ಸಾಮರಸ್ಯ ಇದೆ. ಈ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಬಂದಿದ್ದೇವೆ, ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರಬೇಕು. ಹೇಗೆ ಮಂಗಳೂರು ಕೊಂಕಣ್ಸ್ 1988ರಲ್ಲಿ ಶುರುವಾಗಿ ಈಗಲೂ ಅದು ನಡೀತಾ ಬರ್ತಾ ಇದೆ. ಅದು ನಿನ್ನೆ ಒಂದು ಸಂಘ ಆಯಿತು, ನಾಳೆ ಬೀಳ್ತದೆ. ಅದು ಆಗಬಾರ್ದು. ಅಂತ ಸಂಘವನ್ನು ನಾವು ಕಟ್ಟಬಾರ್ದು. ಕೆಲವರಿಗೆ ಅದರ ಅಧ್ಯಕ್ಷರಾಗಬೇಕು, ಕೆಲವರಿಗೆ ಜನರಲ್ ಸೆಕ್ರೆಟರಿ ಆಗಬೇಕು, ಕೆಲವರಿಗೆ ಟ್ರೆಜರರ್ ಆಗಬೇಕು, ಒಂದಷ್ಟು ಹಣ ಮಾಡುವುದು, ಓಡಿ ಹೋಗೋದು. ಇಂತಹ ಸಂಘ ಸಂಸ್ಥೆ ಆಗಬಾರ್ದು. ಸಂಘ ಸಂಸ್ಥೆಯಲ್ಲಿ ಲೆಕ್ಕ ಇಡಬೇಕು ನಾವು. ಒಂದು ನಮ್ಮ ಕರ್ನಾಟಕ ಸಂಘ, ಅಬುದಾಬಿ ಕರ್ನಾಟಕ ಸಂಘ, UAE ಫಂಡ್ಸ್, ನಾನು ಅಧ್ಯಕ್ಷನಾಗಿ ಇಷ್ಟ ತನಕ ಇದ್ದೆ. ಅಲ್ಲಿ ಒಂದು ನಯಪೈಸೆ ಆಚೆ ಈಚೆ ಆಗಲಿಲ್ಲ. ಅಬುದಾಬಿ ಕರ್ನಾಟಕ ಸಂಘದಲ್ಲಿ ಒಂದು ಚಿಕ್ಕ ಚುಕ್ಕೆ, ಕಪ್ಪು ಚುಕ್ಕೆ ಇದ್ರೆ ಶ್ರೀನಿವಾಸ ಆಚಾರ್ಯ ನಮ್ಮ ಟ್ರೆಜರರ್ ಆಗಿದ್ರು. ಅದರ ಮೇಲೆ ನಮ್ಮ ಮನೋಹರ್ ತೋನ್ಸೆ ಅವರು ಟ್ರೆಜರರ್ ಆಗಿದ್ದಾರೆ. ಅದು ಎಂಥದ್ದು ಕಪ್ಪು ಕಲೆ ಅಂತ ಕೇಳ್ತಾರೆ ಅವರು. ಸೊ ಅಂತಹ ಅಕೌಂಟ್, ಅಂತಹ ಕ್ಲೀನ್ ಅಸೋಸಿಯೇಷನ್ ನಾವು ಕಟ್ಟಿಕೊಂಡು ಬರಬೇಕು. ಯಾವ ಸಂಘ ಸಂಸ್ಥೆ ಕಟ್ಟಿಕೊಂಡು ನಾವು ಒಬ್ಬರಿಗೆ ಮೋಸ ಮಾಡಬಾರ್ದು. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಭಕ್ತ ಭಂಡಾರ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿ ಮರಿ ಮಕ್ಕಳಿಗೆ ಅದು ಪಾಯಸ ಮಾಡಲಿಕ್ಕೆ ಬರೋದಯ್ಯ ಅಂತ ಹೇಳಿದ್ದಾರೆ. ಯಾಕೆ ಗೊತ್ತಿಲ್ಲ, ನಾಯಿಯ ಹಾಲು ಆ ನಾಯಿ ಮರಿ ಮಕ್ಕಳಿಗೆ ಸೀಮಿತವಾಗಿರ್ತಕ್ಕದ್ದು. ನಾವು ಹಣ ಮಾಡುವುದಾದರೆ ಅದು ಒಳ್ಳೆಯ ರೀತಿಯಲ್ಲಿ ಹಣವನ್ನು ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ಅದನ್ನು ವಿನಿಯೋಗಿಸಬೇಕು. ಬೇರೊಬ್ಬನ ತಲೆ ಹೊಡೆದು ನಾವು ಹಣ ಮಾಡಬಾರ್ದು, ಬೇರೊಬ್ಬನಿಗೆ ಮೋಸ ಮಾಡಿ ನಾವು ಹಣ ಮಾಡಬಾರ್ದು. ಒಳ್ಳೆಯ ರೀತಿಯಲ್ಲಿ ಹಣ ಮಾಡಿದರೆ ಅದು ಒಳ್ಳೆಯ ಕೆಲಸಕ್ಕೆ ಉಪಯೋಗವಾಗುತ್ತದೆ ಎಂಬ ಬಸವಣ್ಣನ ನುಡಿಯನ್ನು ನಾವು ಮುಂದಿಟ್ಟುಕೊಂಡು ಸಂಘ ಸಂಸ್ಥೆಯನ್ನು ಕಟ್ಟಿಕೊಂಡು ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಮಾಧ್ಯಮದವರ ಒಟ್ಟಿಗೆ, TV ಅವರ ಒಟ್ಟಿಗೆ ನಾವು ಜೀವನ ಮಾಡ್ತಿದ್ದೇವೆ. ನಮ್ಮ ಫೋಟೋ ಮಾಧ್ಯಮದಲ್ಲಿ ಬರಬೇಕು.
ನನ್ನನ್ನು ಹೊಗಳಬೇಕು, ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬಾರ್ದು. ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಸಹಾಯ ಮಾಡಬೇಕು. ಇತ್ತೀಚೆಗೆ ರೋಹನ್ ಡಿಸೋದ मेरे स्टीफन रोहन डिसोदा इरो डीटेल्स ಕೊಡ್ತಿದ್ದಾರೆ ಮರಣಿ. ರೋಹನ್ ಡಿಸೋದ ಹಾಸ್ಪಿಟಲ್ ಅಡ್ಮಿಟ್ ಆದರು. ಒಂಚೂರು ಟೆನ್ಷನ್ ಆದ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಊರು ಕಕ್ಕ ಬೇಕ್ಯಾರು MLA ಗೊತ್ತಿಕ್ಯಾರು. MLA ಹಿಂಗೆ ಫೋನ್ ಮಾಡ್ತಾರೆ. ఆయన ಚರ್ಚೆನಾಗ ನಮ್ಮ ಕ್ರಿಶ್ಚಿಯನ್ ಹುಡುಗಿ ಇಮಿಡಿಯೇಟ್ಲಿ ಅದೇ ಫೋನ್ ಮಾಡ್ತಾರೆ. ಕೂಡಲೇ ಅದೇ ಫೋನ್ ಮಾಡ್ತಾರೆ. ಸ್ಟೀಫನ್ ಎಂಚಿನ ತೂಲೆ ಒಂಚೂರು ಹಾಸ್ಪಿಟಲ್ ಬೋಧ ಮಾಡಿದ್ರು. ನೋವಿ ಒಡೆ ಬೇರೆ ನೋವಿಲ್ಲರ ನೋವಿ ಯಾಮನ್ ಬೈ ನೋಯಲ್ಟಿ ಅಲ್ಮೇಡಾ ಓಲರಾರು. He is one of the best social worker. ನೋವೆಲ್ಟಿ ಅಲ್ಮೇಡಾ ಯಾಮನ್ ಬೈ ದುಬೈಡ್ ಶಾರ್ಜಾಡ್ ಎಂಚಿನ ಪ್ರಾಬ್ಲಮ್ ಅದನ್ನ ನೋವಿಗೆ ಬನ್ನಿ ನೋವಿ ಸೋಲು ಮಲ್ತು ಕೊಡ್ಬೇಕು ನಿಮಗೆ. ನೋವೆಲ್ಡ ಬಂಡೇರು ನೀವು ನೋವಿಡ ಬಂಡೇರು ಅವನ ಸಾಲ್ವ್ ಮಾಡ್ತಿದ್ರು. ಆಯ ಪಾಪ ಎಲ್ಲ ఆయన ಸಂಬಂಧ ಒಟ್ಟುಗೂಡು ಎಲ್ಲ ಬೈಯದ ಫ್ಲೈಟ್ ಹೋದಿಲ್ಲ. ಯಾನು ಸುರೇಶನ್ನ ಫೋನ್ ಮಲ್ತು ಬಂಡೆ MLA ಎಲ್ಲ ಬರೋದಿಲ್ಲ ಬೈಯಾಗಿ ಮಾಡಿದ. ಅರೆ ಭಾರಿ ಖುಷಿ ಆಡು ಬರ್ತಡೇ ಮೇಲೆ ಚಿಕ್ಕರ ಬಣ್ಣ ಸರತ್ ಮಾಡ ಬಂಡೇರು ಏರು ಹೆಲ್ಪ್ ಮಾಡ್ತೀನಿ. ಅದಕ್ಕೆ ಏರು ಹೆಲ್ಪ್ ಮಾಡ್ತೀನಿ. ಫೈನ್ ಕಟ್ಟಿನಿ ಯಾರು ಗೊತ್ತುಂಡೆ? ಕಾನ್ಸೆಪ್ಟ್ ಕ್ರಿಯೇಷನ್ ದ ಪ್ರದೀಪ್ ಶೆಟ್ಟರು. ಇದು ಗೊತ್ತುಂಡೆ? ನೋವಿ ಒಂದು ಸಾಮರಸ್ಯ. ಸರ್ವೋತ್ತಮ ಶೆಟ್ಟರ ಭಾಷಣ ಹೀಗೆ ಯಾವಾಗ ಅಂತ ಹೇಳ್ತೇವಲ್ಲ ಆ ಭಾಷಣ ಹೊಡೆದು. ಹಾಗಾಗಿ ಸರ್ವೋತ್ತಮನ ನಿಮಗೆ ಧನ್ಯವಾದಗಳು.